ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಡೆಲಿವರಿ ಆದಮೇಲೆ ಈ ಪೋಸ್ಟ್ ಪಾರ್ಟಮ್ ಬೆಲ್ಲಿ, ಈ ಪ್ರೆಗ್ನೆನ್ಸಿ ಆದ ನಂತರ ಬಹಳಷ್ಟು ಜನ ಮಹಿಳೆಯರಿಗೆ ಅವರ ಹೊಟ್ಟೆ ತುಂಬ ದೊಡ್ಡದಾಗಿ ಕಾಣ್ತಾ ಇರುತ್ತೆ. ಕೆಲವೊಂದು ಸಲ ಲೇಡೀಸ್ ಕೇಳ್ತಾರೆ ಇನ್ನೊಂದು ಪ್ರೆಗ್ನೆನ್ಸಿ ಇದೆಯಾ ಅಂತ. ಸೊ ಅವರಿಗೆ ತುಂಬ ಮುಜುಗರವಾಗುತ್ತೆ ಆ್ಯಂಡ್ ಅವರು ಕೇಳ್ತಾ ಇರ್ತಾರೆ ಈ ಡೆಲಿವರಿ ಆದಮೇಲೆ ನಾವು ಹೊಟ್ಟೆ ಕರಗಿಸ್ಕೊಳ್ಳೋದು ಹೇಗೆ ಅಂತ. ಸೊ ಈ ಪೋಸ್ಟ್ ಪಾರ್ಟಮ್ ಬೆಲಿಯನ್ನು ಹೇಗೆ ನಾವು ರೆಡ್ಯೂಸ್ ಮಾಡೋದು, ಇದರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಡೆಲಿವರಿ ಆಯ್ತು, ಮಗು ಹೊರಗೆ ಬಂತು, ಇನ್ನೂ ಯಾಕೆ ನನ್ನ ಹೊಟ್ಟೆ ಇಷ್ಟು ದೊಡ್ಡದಾಗಿ ಕಾಣ್ತಾ ಇದೆ, ಇದೇನು ಲೂಸ್ ಸ್ಕಿನ್ನ ಅಥವಾ ಹಾರ್ಮೋನ್ಸ್ ಇಂದ ಈ ತರ ಆಗ್ತಾ ಇದೆಯಾ ಅಥವಾ ಫ್ಯಾಟ್ ತುಂಬಿಕೊಂಡಿದೆಯಾ? ಬಹಳಷ್ಟು ಸಲ ಮಹಿಳೆಯರಿಗೆ ಈ ಡೌಟ್ಸ್ ಬರ್ತಾ ಇರುತ್ತೆ. ಆಕ್ಚುಲಿ ಪ್ರೆಗ್ನೆನ್ಸಿಯಲ್ಲಿ ನಮ್ಮ ಬಾಡಿ ಬಹಳಷ್ಟು ಚೇಂಜಸ್ ಅನ್ನ ಅಂಡರ್ಗೋ ಮಾಡುತ್ತೆ. ಅದರಲ್ಲಿ ಕೆಲವೊಂದು ಚೇಂಜಸ್ ಅಂತ ಹೇಳಿದ್ರೆ ನಮ್ಮ ಹೊಟ್ಟೆಯ ಮಸಲ್ಸ್, ಹೊಟ್ಟೆಯಲ್ಲಿ ಇರುವಂತಹ ಸ್ನಾಯುಗಳಿರ್ಬೋದು, ಅಲ್ಲಿರುವಂತಹ ಕನೆಕ್ಟಿವ್ ಟಿಶ್ಯೂಸ್ ಇರ್ಬೋದು, ಅಲ್ಲಿರುವಂಥ ಚರ್ಮ ಇರ್ಬೋದು, ಎಲ್ಲವೂ ಸ್ಟ್ರೆಚ್ ಆಗುತ್ತೆ. ನೀವು ಇಮ್ಯಾಜಿನ್ ಮಾಡಿ, ಒಂದು ಎವರೇಜ್ ಒಂದು 3 kg ಬೇಬಿಯನ್ನು ನೀವು ಗರ್ಭಕೋಶದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ಆ ಗರ್ಭಕೋಶ ಏನಾಗತ್ತೆ, ತುಂಬ ದೊಡ್ಡದಾಗತ್ತೆ ಪ್ರೆಗ್ನೆನ್ಸಿಯ ಟೈಮಲ್ಲಿ. ಯಾಕಂದರೆ ಆ ಬೇಬಿಗೆ ಅದು ಜಾಗ ಮಾಡಿಕೊಡ್ಬೇಕು. ಸೊ ಗರ್ಭಕೋಶ ದೊಡ್ಡದಾಗ್ತಾ ಇರುತ್ತೆ, ಅದು ಸ್ಟ್ರೆಚ್ ಆಗುತ್ತೆ. ಅದು ಸ್ಟ್ರೆಚ್ ಆದಾಗ ಏನಾಗತ್ತೆ, ನಮ್ಮ ಹೊಟ್ಟೆಯ ಮುಂದಿರುವಂತಹ ಸ್ನಾಯುಗಳು ಅವು ಸಹ ಸ್ಟ್ರೆಚ್ ಆಗ್ತವೆ, ಅಲ್ಲಿರುವಂತಹ ಮಸಲ್ಸ್ ಅವು ಸ್ಟ್ರೆಚ್ ಆಗ್ತವೆ, ಅಲ್ಲಿರುವಂಥ ಕನೆಕ್ಟಿವ್ ಟಿಶ್ಯೂ ಸ್ಟ್ರೆಚ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಆ ಏರಿಯಾ ಸ್ವಲ್ಪ ಲೂಸ್ ಆಗ್ತಾ ಇರುತ್ತೆ. ಆ್ಯಂಡ್ ಆಲ್ ದ ಮೋರ್ ಹಾರ್ಮೋನಲ್ ಚೇಂಜಸ್ ಸಹ ಆಗ್ತಾ ಇರ್ತವೆ. ಸೊ ಈ ಹಾರ್ಮೋನಲ್ ಚೇಂಜಸ್ ಇಂದ ಸಹ ಅಲ್ಲಿ ಫ್ಯಾಟ್ ಡೆಪಾಸಿಷನ್ ಆಗ್ತಾ ಇರುತ್ತೆ, ಅಲ್ಲಿರುವಂಥ ಸ್ನಾಯುಗಳಾಗಲಿ ಕನೆಕ್ಟಿವ್ ಟಿಶ್ಯೂ ಆಗಲಿ ತುಂಬ ಲೂಸ್ ಆಗ್ತಾ ಇರ್ತವೆ. ಸೊ ಇವೆಲ್ಲದರಿಂದ ಈ ಬೆಲ್ಲಿ ಅಥವಾ ಈ ಹೊಟ್ಟೆಯ ಫ್ಯಾಟ್ ಡೆವಲಪ್ ಆಗ್ತಾ ಇರುತ್ತೆ. ಆ್ಯಂಡ್ ಈ ಡೆಲಿವರಿ ಆದ ನಂತರವೂ ಈ ಫ್ಯಾಟನ್ನು ನಾವು ನೋಡ್ತಾ ಇರ್ತೇವೆ. ಕೆಲವೊಮ್ಮೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಮಹಿಳೆಯರು ತುಂಬ ವೇಟ್ ಪುಟ್ ಆನ್ ಮಾಡ್ಕೊಂಡು ಬಿಡ್ತಾರೆ. ಆ್ಯಂಡ್ ವೇಟ್ ಪುಟ್ ಆನ್ ಆದಾಗ ಓವರ್ ಆಲ್ ಬಾಡಿಯಲ್ಲಿಯೂ ಸಹ ಫ್ಯಾಟ್ ಡೆಪಾಸಿಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹೇಗೆ ಡೆಲಿವರಿ ಆಗುತ್ತೆ, ಆವಾಗ ಫಸ್ಟ್ ಬರುತ್ತೆ ಬೇಬಿಯ ವೇಟ್. ನಂತರ ನಿಮ್ಮ ಬಾಡಿಯಲ್ಲಿ ಇರುವಂತಹ ಉರಿಯೂತವಾಗಲಿ ಹಾರ್ಮೋನಲ್ ಎಫೆಕ್ಟ್ಸ್ ಇಂದ ಬಹಳಷ್ಟು ವೇಟ್ ಕಡಿಮೆ ಆಗ್ತಾ ಬರುತ್ತೆ. ಆನ್ ಟಾಪ್ ನೀವು ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದಾಗ ಸಹ ಬರ್ನ್ ಆಫ್ ಕ್ಯಾಲರಿ ಆಗ್ತಾ ಇರೋದ್ರಿಂದ ಆವಾಗಲೂ ಸಹ ಒಂದಿಷ್ಟು ವೇಟ್ ಕಡಿಮೆ ಆಗ್ತಾ ಇರುತ್ತೆ. ಈ ಹೊಟ್ಟೆ ಒಂದು ಕರಗ್ತಾ ಇರೋದಿಲ್ಲ ಅಲ್ಲ, ನಾವು ಇಷ್ಟೆಲ್ಲ ಮಾಡ್ತಾ ಇದ್ದೇವೆ, ನಂಗೆ ನಿದ್ದೆನೂ ಸರಿ ಇಲ್ಲ, ನಾನು ಊಟನೂ ಅಷ್ಟು ರಿಸ್ಟ್ರಿಕ್ಟೆಡ್ ಮಾಡ್ತಾ ಇದ್ದೇನೆ, ಬಟ್ ಸ್ಟಿಲ್ ನನಗೆ ಈ ಹೊಟ್ಟೆ ಕರಗ್ತಾ ಇಲ್ಲ ಅಂತ ಬಹಳಷ್ಟು ಮಹಿಳೆಯರ ಕಂಪ್ಲೇಂಟ್ಸ್ ಇರುತ್ತೆ. ಸೊ ಈ ಹೊಟ್ಟೆಯನ್ನು ಕರಗಿಸ್ಕೊಳ್ಳೋದು, ಈ ಪೋಸ್ಟ್ ಪಾರ್ಟಮ್ ಹೊಟ್ಟೆಯನ್ನು ಹೇಗೆ ಕರಗಿಸ್ಕೊಳ್ಳೋದು, ಇದಕ್ಕೆ ಕೆಲವೊಂದು ಟಿಪ್ಸನ್ನು ನಾವು ನೋಡೋಣ. ಫಸ್ಟ್ ಥಿಂಗ್ ಅಂತ ಹೇಳಿದರೆ, ನೀವು ಈಟ್ ರೈಟ್. ಅಂದರೆ ಎಲ್ಲಿಯೇ ನೀವು ಫ್ಯಾಟನ್ನು ಲೂಸ್ ಮಾಡಬೇಕು ಆದಾಗ ಆಹಾರ ಅರೌಂಡ್ 80% ಅಷ್ಟು ಇಂಪಾರ್ಟೆಂಟ್ ಇರುತ್ತೆ. 20% ಎಕ್ಸಸೈಸ್ ಎಕ್ಸೆಟ್ರಾ ಇರುತ್ತೆ, ಬಟ್ 80% ಏನಿರುತ್ತೆ ಅದು ಆಹಾರ ಕೆಲಸ ಮಾಡ್ತಾ ಇರುತ್ತೆ. ನೀವು ಪ್ರೆಗ್ನೆನ್ಸಿ ಆಗಿ ಡೆಲಿವರಿ ಆದಮೇಲೂ ಸಹ ಒಂದು ಹೆಲ್ದಿ ಡಯಟನ್ನು ಮೇಂಟೈನ್ ಮಾಡಬೇಕು. ಈಗ ನಿಮಗೆ ಆ ಟೈಮಲ್ಲಿ ನಿದ್ದೆ ಇರೋದಿಲ್ಲ, ನ್ಯೂ ಬಾರ್ನ್ ಮಗು ಇರುತ್ತೆ, ತುಂಬ ಸುಸ್ತಾಗಿರುತ್ತೆ, ಕ್ರೇವಿಂಗ್ಸ್ ಬರ್ತವೆ, ಅದು ಇದು ತಿನ್ನಬೇಕು ಅನಿಸ್ತಾ ಇರುತ್ತೆ. ಬಟ್ ನೀವು ಆದಷ್ಟು ಇವುಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಆ್ಯಂಡ್ ಆದಷ್ಟು ಹೆಲ್ದಿ ಫುಡ್ಡನ್ನು ತಿನ್ನಲಿಕ್ಕೆ ಟ್ರೈ ಮಾಡಬೇಕು. ಈಗ ಕೆಲವೊಬ್ಬರು ಹೆಲ್ದಿ ಫುಡ್ ಅಂತ ಹೇಳಿಕೊಂಡು ಒಂದೊಂದು ಪ್ಲೇಟ್ ಅಷ್ಟು, ಒಂದೊಂದು ಬೌಲ್ ಅಷ್ಟು ಹೆಲ್ದಿ ಫುಡ್ಡನ್ನು ತಿಂತಾ ಇರ್ತಾರೆ. ಪೋರ್ಷನ್ ಅನ್ನ ಕಂಟ್ರೋಲ್ ಮಾಡಬೇಕು. ನಿಮಗೆ ಒಳ್ಳೆಯ ಬ್ಯಾಲೆನ್ಸ್ಡ್ ಡಯಟ್ ಬೇಕಾಗತ್ತೆ. ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ ಸಿಗಬೇಕು. ಹೆಲ್ದಿನೇ ಆಗಿದ್ರೂ ಸಹ ಒಂದು ಪೋರ್ಷನ್ ಅನ್ನ ನೀವು ಕಂಟ್ರೋಲ್ ಮಾಡ್ತಾ ಇರಬೇಕು. ನೀವು ಬೇಗ ಅಟ್ಲೀಸ್ಟ್ ನೀವು ಮಲ್ಗೋಕ್ಕಿಂತ 2 ತಾಸು ಮೊದಲು ನಿಮ್ಮ ಊಟ ಮುಗಿದಿರಬೇಕು. ನೀವು ಹೈಡ್ರೇಟ್ ಆಗ್ತಾ ಇರಬೇಕು, ಹೆಚ್ಚು ನೀರನ್ನು ಕುಡಿತಾ ಇರಬೇಕು. ಬಹಳ ಸ್ವೀಟ್ ಇದ್ದಿತ್ತು, ಬಹಳ ಶುಗರ್ ಇದ್ದಿತ್ತು, ಬಹಳ ಉಪ್ಪಿದ್ದಿತ್ತು, ಈ ಥರದ ಆಹಾರ ಪದಾರ್ಥಗಳನ್ನು ನೀವು ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಬಹಳಷ್ಟು ಸಲ ಮಹಿಳೆಯರು ಹೇಳ್ತಾ ಇರ್ತಾರೆ, ನನಗೆ ನನ್ನ ಹೊಟ್ಟೆ ಕಡಿಮೆನೇ ಆಗ್ತಾ ಇಲ್ಲ ಅಂತೆ. ಬಟ್ ಫುಡ್ ಏನು ತಗೊಳ್ತಾ ಇದ್ದೀರಾ, ಅವರ ಡಯಟನ್ನು ನೋಡಿಬಿಟ್ರೆ ಅದು ಹೊಟ್ಟೆ ಕರಗಲಿಕ್ಕೇ ಸಾಧ್ಯ ಇರೋದಿಲ್ಲ, ಆ ಥರದ ಡಯಟ್ ಇರುತ್ತೆ.
ಸೊ ಡಯಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಅದು ಬೆಲ್ಲಿ ಫ್ಯಾಟೇ ಇರಲಿ ಅಥವಾ ನಿಮಗೆ ಓವರ್ ಆಲ್ ನಿಮ್ಮ ಬಾಡಿ ಫ್ಯಾಟನ್ನು ಕಡಿಮೆ ಮಾಡಬೇಕಾದ್ರೆ ಫುಡ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಆದಷ್ಟು ನೀವು ಈ ಬ್ಯಾಲೆನ್ಸ್ಡ್ ಡಯಟನ್ನು ತಿನ್ನಬೇಕು. ಅದರ ಅರ್ಥ ನೀವು ಏನೂ ತಿನ್ನಲೇಬಾರ್ದು, ಬರೀ ಸ್ಯಾಲಡನ್ನು ತಿನ್ನಬೇಕು, ನಾನು ಡೈಟಿಂಗ್ ಮಾಡಬೇಕು ಅಂತ ಅಲ್ಲ. ನೀವು ಎಲ್ಲವನ್ನು ಹಿತಮಿತವಾಗಿ ತಿನ್ನಬೇಕಾಗತ್ತೆ ಇನ್ ಮಾಡ್ರೇಷನ್. ಯಾಕಂದರೆ ನೀವು ಮಗುವಿಗೆ ಹಾಲು ಉಣಿಸ್ತಾ ಇರ್ತೀರಾ, ನೀವು ಬಹಳ ಸ್ಟ್ರೆಸ್ ಇರುತ್ತೆ, ಅದರಿಂದ ನಿಮಗೆ ಒಳ್ಳೆಯ ಆಹಾರ ಬೇಕಾಗತ್ತೆ. ಬಟ್ ಪೋರ್ಷನನ್ನು ಕಂಟ್ರೋಲ್ ಮಾಡಿ, ಹೆಲ್ದಿ ಚಾಯ್ಸಸನ್ನು ಮಾಡಿ. ನೆಕ್ಸ್ಟ್ ಸ್ಟೆಪ್ ಬರುತ್ತೆ ಎಕ್ಸಸೈಸ್. ಇದನ್ನು ಸಹ ಬಹಳಷ್ಟು ಜನ ಮಹಿಳೆಯರು ಮಾಡೋದಿಲ್ಲ ಆ್ಯಂಡ್ ಅವರಿಗೆ ಮಾಡಲಿಕ್ಕೂ ಆಗೋದಿಲ್ಲ ಆ್ಯಂಡ್ ಅದರ ಕಾನ್ಸೆಪ್ಟ್ ಸಹ ಅವರಿಗೆ ಇರೋದಿಲ್ಲ. ಬಹಳಷ್ಟು ಸಲ ಏನಾಗುತ್ತೆ, ಡೆಲಿವರಿ ಆದಮೇಲೆ ನಾನು ಮಗು ನೋಡ್ಕೊಳ್ಬೇಕು, ನನಗೆ ಅದೇ ದೊಡ್ಡ ಕಷ್ಟ, ಇನ್ನು ನಾನು ಎಕ್ಸಸೈಸ್ ಎಲ್ಲಿ ಮಾಡೋದು ಅಂತ ಒಂದು ಭಾವನೆ ಇರುತ್ತೆ. ಬಟ್ ಏನಾಗೋಗುತ್ತೆ, ನಮ್ಮ ಬಾಡಿಗೆ ಎಕ್ಸಸೈಸ್ ಬೇಕು. ಎಕ್ಸಸೈಸ್ ಇಸ್ ವೆರಿ ಇಂಪಾರ್ಟೆಂಟ್, ನಾಟ್ ಫಾರ್ ಫಿಸಿಕಲ್ ಹೆಲ್ತ್, ಒಂದು ನಮ್ಮ ಮೆಂಟಲ್ ಹೆಲ್ತಿಗೂ ಸಹ. ನಿಮ್ಮನ್ನು ಆ ಟೈಮಲ್ಲಿ ನೀವು ಪೀಸ್ಫುಲ್ ಆಗಿರಲಿಕ್ಕೂ ಸಹ ಎಕ್ಸಸೈಸ್ ಬೇಕಾಗತ್ತೆ. ಎಕ್ಸಸೈಸ್ ನೀವು ದಿವಸದಲ್ಲಿ ಒಂದು 30 ಮಿನಿಟ್ಸ್ ಟು 40 ಮಿನಿಟ್ಸ್ ಮಾಡಿದರೂ ಅದು ನಿಮಗೆ ಎಷ್ಟೋ ರಿಲ್ಯಾಕ್ಸೇಷನನ್ನು ಕೊಡ್ತಾ ಇರುತ್ತೆ. ಈಗ ಎಕ್ಸಸೈಸ್ ಅಂದಾಗ ನೀವು ಇಮಿಡಿಯೇಟ್ಲಿ ಜಿಮ್ಮಿಗೆ ಹೋಗಬೇಕು ಅಂತ ನಾನು ಹೇಳ್ತಾ ಇಲ್ಲ. ಎಕ್ಸಸೈಸ್ ಅಂದರೆ ಅದು ಒಂದು ಸ್ಮಾಲ್ ವಾಕ್ ಇರ್ಬೋದು, ಜಸ್ಟ್ ಒಂದು ಸ್ಟ್ರೋಲ್ ಇರ್ಬೋದು, ಒಂದು ಬ್ರೀದಿಂಗ್ ಎಕ್ಸಸೈಸ್ ಇರ್ಬೋದು, ಯೋಗ ಇರ್ಬೋದು, ಏನೇ ಆದರೂ ನೀವು ಒಂದು ಫಾರ್ಮ್ ಆಫ್ ಎಕ್ಸಸೈಸನ್ನು ಸ್ಟಾರ್ಟ್ ಮಾಡ್ಕೊಳ್ಬೇಕು. ಈಗ ಯೂಶ್ವಲಿ ನಾವು ನಾರ್ಮಲ್ ಡೆಲಿವರಿ ಆದರೆ ನೀವು 4 ವಾರಕ್ಕೆ, ಡೆಲಿವರಿ ಆದ 4 ವಾರಕ್ಕೆ ಶುರು ಮಾಡ್ಕೊಳ್ಳಿ ಅಂತೀವಿ. ಸಿಸೇರಿಯನ್ ಸೆಕ್ಷನ್ ಆದರೆ ಒಂದು 2 ತಿಂಗಳು ವೇಟ್ ಮಾಡಿ ಅಂತ ಹೇಳ್ತೀವಿ. ಆ ನಂತರ ನೀವು ಸ್ಲೋ ಆಗಿ ಒಂದು ಎಕ್ಸಸೈಸನ್ನು ಸ್ಟಾರ್ಟ್ ಮಾಡ್ಕೊಳ್ಬೇಕು. ಅದು ನಡೆಯೋದೇ ಆಗಲಿ ಅಥವಾ ಜಾಗಿಂಗೇ ಆಗಲಿ, ಯೋಗಾನೇ ಆಗಲಿ, ಯಾವುದೋ ಒಂದು ಸ್ಲೋ ಪೇಸಲ್ಲಿ ಹೋಗಿ ಆ ನಂತರ ನೀವು ಬಿಲ್ಡಪ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಇಮಿಡಿಯೇಟ್ಲಿ ನೀವು ಜಿಮ್ಮಿಗೆ ಹೋಗಿ ಅಲ್ಲಿ ಕ್ರಂಚಸ್ ಮಾಡಬೇಕು ಅಂತ ಅಲ್ಲ. ನೀವು ನಿಮ್ಮ ಬಾಡಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದರ ಪ್ರಕಾರ ನೀವು ಎಕ್ಸಸೈಸನ್ನು ಬಿಲ್ಡಪ್ ಮಾಡ್ಕೊಳ್ತಾ ಹೋಗ್ಬೋದು. ಈಗ ಯಾವ ಎಕ್ಸಸೈಸ್ ಬೆಸ್ಟ್ ಇರುತ್ತೆ ನಮ್ಮ ಈ ಹೊಟ್ಟೆಯನ್ನು ಕರಗಿಸ್ಲಿಕ್ಕೆ ಅಂತ ಬಹಳಷ್ಟು ಸಲ ಕೇಳ್ತಾ ಇರ್ತಾರೆ. ಈ ಯಾವುದೇ ಒಂದು ಮ್ಯಾಜಿಕ್ ಇರೋದಿಲ್ಲ ಎಲ್ಲಿ ಅದು ಬರೀ ಹೊಟ್ಟೆಯಲ್ಲಿರುವ ಫ್ಯಾಟನ್ನು ಕಡಿಮೆ ಮಾಡುತ್ತೆ. ಸೊ ನೀವು ಎಕ್ಸಸೈಸ್ ಮಾಡಿದಾಗ ಓವರ್ ಆಲ್ ನಿಮ್ಮ ಬಾಡಿ ಫ್ಯಾಟ್ ಕಡಿಮೆ ಆಗುತ್ತೆ, ಅದೇ ರೀತಿ ಆ ಜಾಗದಲ್ಲಿರುವಂಥ ಫ್ಯಾಟ್ ಸಹ ಕಡಿಮೆ ಆಗುತ್ತೆ. ಸೊ ಆದ್ದರಿಂದ ನಿಮ್ಮ ಓವರ್ ಆಲ್ ಬಾಡಿ ಫ್ಯಾಟನ್ನು ಕಡಿಮೆ ಆಗೋದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿ. ಅಷ್ಟನ್ನು ನೀವು ಕಾನ್ಸಂಟ್ರೇಟ್ ಮಾಡಿದರೆ ಆಟೋಮ್ಯಾಟಿಕಲಿ ಹೊಟ್ಟೆಯ ಹತ್ತಿರ ಇರುವಂತಹ ಫ್ಯಾಟ್ ಸಹ ಮಾಯವಾಗುತ್ತೆ. ಇನ್ನೊಂದು ವರ್ಡ್ ಆಫ್ ಕಾಷನ್, ಈಗ ಕೆಲವೊಂದು ಮಹಿಳೆಯರಿಗೆ ಡೆಲಿವರಿ ಆದಮೇಲೆ ನಾನು ಏನು ಹೇಳಿದೆ, ಈ ಮಸಲ್ಸ್ ಎಲ್ಲ ಸಪ್ರೇಟ್ ಆಗಿರ್ತವೆ, ಮಸಲ್ಸ್ ಎಲ್ಲ ವೀಕ್ ಆಗಿರ್ತವೆ. ಸೊ ಇಂಥ ಕಂಡೀಷನ್ಸಲ್ಲೆಲ್ಲ ನೀವು ಸಪೋಸ್ ಜಿಮ್ಮಿಗೆ ಹೋಗಬೇಕು ಅಥವಾ ಯಾವುದಾದ್ರೂ ಅಬ್ಡಾಮಿನಲ್ ಎಕ್ಸಸೈಸ್ ಎಕ್ಸೆಟ್ರಾ ಮಾಡಬೇಕು ಅಂತ ಇದ್ದಾಗ ನೀವು ನಿಮ್ಮ ಗೈನಕಾಲಜಿಸ್ಟಿನ ಒಪಿನಿಯನನ್ನು ಒಮ್ಮೆ ಪಡೆಯಿರಿ. ಇನ್ನೊಂದು ಈಸಿ ಎಕ್ಸಸೈಸ್ ಯಾವ್ದು ನೀವು ಮಾಡ್ಬೋದು, ಈವನ್ ಇನ್ ಪ್ರೆಗ್ನೆನ್ಸಿ ನೀವು ಮಾಡ್ತಾ ಇರಬೇಕು, ಅದು ಕೀಗಲ್ಸ್ ಎಕ್ಸಸೈಸ್. ಕೀಗಲ್ಸ್ ಎಕ್ಸಸೈಸ್ ಬಗ್ಗೆ ನಾನು ಒಂದು ಕಂಪ್ಲೀಟ್ ವಿಡಿಯೋವನ್ನು ಮಾಡಿದ್ದೇನೆ, ನೀವು ಅದನ್ನು ರೆಫರ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ರುಟೀನಲ್ಲಿ ಡೆಫಿನೆಟ್ಲಿ ಅದನ್ನು ಅಳವಡಿಸ್ಕೊಳ್ಳಿ. ಅದು ತುಂಬ ಹೆಲ್ಪ್ಫುಲ್ ಇರುತ್ತೆ ನಿಮ್ಮ ಪೆಲ್ವಿಕ್ ಮಸಲ್ಸನ್ನು ಸ್ಟ್ರಾಂಗ್ ಮಾಡಲಿಕ್ಕೆ, ನಿಮ್ಮ ಹೊಟ್ಟೆಯ ಸ್ನಾಯುಗಳನ್ನು ಸ್ಟ್ರಾಂಗ್ ಮಾಡಲಿಕ್ಕೆ. ಥರ್ಡ್ ವೇ ನೀವು ಹೇಗೆ ಈ ಹೊಟ್ಟೆಯ ಫ್ಯಾಟನ್ನು ಕರಗಿಸ್ಕೊಳ್ಬೋದು ಅಂದಾಗ, ನೀವು ಸ್ತನಪಾನ ಮಾಡ್ತಾ ಇದ್ದಾಗ, ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದಾಗ ಏನಾಗುತ್ತೆ, ಬ್ರೆಸ್ಟ್ ಮಿಲ್ಕ್ ಅನ್ನ ಪ್ರೊಡ್ಯೂಸ್ ಮಾಡಕ್ಕೇನೆ ನಿಮ್ಮ ಬಾಡಿ ಒಂದು 400 to 500 ಕ್ಯಾಲರಿ ಅನ್ನ ಬರ್ನ್ ಮಾಡಬೇಕಾಗತ್ತೆ. ಅಂಡ್ ಆಲ್ಸೋ ಬ್ರೆಸ್ಟ್ ಮಿಲ್ಕ್ ಬರ್ತಾ ಇದ್ದಾಗ ನಮ್ಮ ಬಾಡಿಯಲ್ಲಿ ಕೆಲವೊಂದು ಹಾರ್ಮೋನ್ಸ್ ರಿಲೀಸ್ ಆಗ್ತವೆ, ಲೈಕ್ ಆಕ್ಸಿಟೋಸಿನ್ ಎಕ್ಸೆಟ್ರಾ. ಅವು ಏನ್ ಮಾಡ್ತವೆ, ಈ ಗರ್ಭಕೋಶವನ್ನ ಕಾಂಟ್ರಾಕ್ಟ್ ಮಾಡಲಿಕ್ಕೆ, ಸಂಕುಚಿತಗೊಳಿಸಲಿಕ್ಕೆ ಹೆಲ್ಪ್ ಮಾಡ್ತಾ ಇರ್ತವೆ. ಸೊ ಆದ್ರಿಂದ ಈ ಬ್ರೆಸ್ಟ್ ಫೀಡ್ ಮಾಡುವಂತ ಮಹಿಳೆಯರಲ್ಲಿ ಈ ಬೆಲ್ಲಿ ಫ್ಯಾಟ್ ಕಡಿಮೆ ಆಗ್ತಾ ಇರುತ್ತೆ. ಕೆಲವೊಂದು ಹೋಮ್ ರೆಮಿಡೀಸ್ ಸಹ ಟ್ರೈ ಮಾಡ್ತಿರ್ತಾರೆ, ಈ ಅಜ್ವೈನ್ ವಾಟರ್ ಆಗಲಿ, ಜೀರಾ ವಾಟರ್ ಆಗಲಿ ಎಕ್ಸೆಟ್ರಾ. ಬಟ್ ಬರೀ ಅಜ್ವೈನ್ ವಾಟರ್ ಕುಡ್ಕೊಂಡು, ಜೀರಾ ವಾಟರ್ ಕುಡ್ಕೊಂಡು ಆ ನಂತರ ನಿಮ್ಗೆ ಬೇಕಾಗಿದ್ದಂಥ ಫುಡ್ಡನ್ನು ಡಬಲ್ ಆಗಿ ತಿನ್ನೋದ್ರಿಂದ ಅದು ಯಾವುದೇ ಎಫೆಕ್ಟ್ ಇರೋದಿಲ್ಲ. ಸೊ ಎಲ್ಲವನ್ನ ಒಂದು ಮಾಡ್ರೇಷನ್ ಅಲ್ಲಿ ತಿನ್ನಿ, ನೀರನ್ನ ಕುಡಿತಾ ಇರಿ, ಹೈಡ್ರೇಟ್ ಆಗಿರೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಈ ಬೆಲ್ಲಿ ರ್ಯಾಪ್ಸ್ ಅಥವಾ ಕಾರ್ಸೆಟ್ಸ್ ಅಥವಾ ಸೀರೆ ಎಲ್ಲ ಹೇಗೆ ನಾವು ಈ ಹೊಟ್ಟೆ ಸುತ್ತಲೂ ಬಿಗಿತಾ ಇರ್ತೇವೆ, ಅದರಿಂದ ಸಹ ಕೆಲವು ಸಪೋರ್ಟ್ ಸಿಗ್ತಾ ಇರುತ್ತೆ, ಅದು ಸಹ ಹೆಲ್ಪ್ ಮಾಡುತ್ತೆ. ಬಟ್ ದಟ್ ಈಸ್ ನಾಟ್ ದ ಓನ್ಲಿ ವೇ. ಬಟ್ ಎಸ್, ಸ್ವಲ್ಪ ಅಮೌಂಟ್ ಆಫ್ ಸಪೋರ್ಟ್ ಆಗಲಿ, ಅಲ್ಲಿರುವಂತ ಒಂದು ಸ್ಟೆಬಿಲಿಟಿ ಅನ್ನಾಗಲಿ ಕೊಡೋದಕ್ಕೆ ಅದು ಸಹ ಹೆಲ್ಪ್ ಮಾಡ್ತಾ ಇರುತ್ತೆ. ಬಿಟ್ಕೊಳ್ಳಿ, ಡೆಲಿವರಿ ಆದ್ಮೇಲೆ ನಿಮ್ಗೆ ಈ ಹೊಟ್ಟೆಯ
ಫ್ಯಾಟನ್ನು ಕರಗಿಸ್ಕೊಳ್ಬೇಕು ಅಂದಾಗ ನೀವು ನಿಮ್ಮ ಜರ್ನಿಯನ್ನು ಬೇರೆಯವರಿಗೆ ಕಂಪೇರ್ ಮಾಡಬಾರ್ದು. ನೋ ಕಂಪ್ಯಾರಿಸನ್. ನಿಮ್ಮ ಫೇವ್ರೇಟ್ ಆ್ಯಕ್ಟ್ರೆಸ್ 1 ತಿಂಗಳಲ್ಲೇ ಡೆಲಿವರಿ ಆದ 1 ತಿಂಗಳಲ್ಲೇ ಫ್ಲ್ಯಾಟ್ ಬೆಲ್ಲಿ ತೊಗೊಂಡು ಬಂದುಬಿಟ್ಟಿದ್ದಾಳೆ, ಫ್ಲ್ಯಾಟ್ ಅಬ್ಡಾಮನ್ ಇದೆ, ಹೊಟ್ಟೆ ಇಷ್ಟು ಫ್ಲ್ಯಾಟ್ ಆಗಿಬಿಟ್ಟಿದೆ, ನಂದು ನೋಡಿದರೆ 6 ತಿಂಗಳಾಯಿತು ಏನೂ ಆಗ್ತಾ ಇಲ್ಲ ಅಂತ ನೀವು ಹೈಪರ್ ಆಗುವಂಥ ಅವಶ್ಯಕತೆ ಇರೋದಿಲ್ಲ. ಎವ್ರಿಬಡಿ ಈಸ್ ಡಿಫ್ರೆಂಟ್. ನಿಮ್ಮ ಬಾಡಿನೇ ಬೇರೆ, ಅವ್ರ ಬಾಡಿನೇ ಬೇರೆ, ಅವರ ಲೈಫ್ ಸ್ಟೈಲೇ ಬೇರೆ ಇರುತ್ತೆ, ನಿಮ್ಮ ಲೈಫ್ ಸ್ಟೈಲೇ ಬೇರೆ ಇರುತ್ತೆ. ಸೊ ಡೋಂಟ್ ಕಂಪೇರ್. ಸ್ಲೋ ಆ್ಯಂಡ್ ಸ್ಟಡಿಯಾಗಿ ನೀವು ಈ ಜರ್ನಿಯನ್ನು ಮಾಡಬೇಕು. ನೀವು ಎದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು? ಓವರಾಲ್ ಫ್ಯಾಟನ್ನು ರೆಡ್ಯೂಸ್ ಮಾಡಲಿಕ್ಕೆ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇರಬೇಕು. ಬಹಳಷ್ಟು ಸಲ ಮಹಿಳೆಯರಿಗೆ ಸ್ವಲ್ಪ ಅಮೌಂಟ್ ಆಫ್ ಫ್ಯಾಟ್ ಈ ಹೊಟ್ಟೆ ಕೆಳಭಾಗದಲ್ಲಿ ಇದ್ದೇ ಇರುತ್ತೆ, ಅದನ್ನು ಸಹ ನಾನು ಲೂಸ್ ಮಾಡಬೇಕು, ನನಗೆ ಫ್ಲ್ಯಾಟೇ ಆಗಬೇಕು, ಈ ಥರದ ಗೋಲ್ ಇಟ್ಕೊಂಡು ನೀವು ಹೋಗಬೇಡಿ. ಸ್ವಲ್ಪ ಫ್ಯಾಟ್ ಏನಿರುತ್ತೆ ಅದು ನಮ್ಮ ಬಾಡಿ ನ್ಯಾಚುರಲಿ ಇಟ್ಕೊಂಡಿರುತ್ತೆ ಆ್ಯಂಡ್ ದಟ್ ಈಸ್ ಕ್ವೈಟ್ ನಾರ್ಮಲ್ ಫಾರ್ ಅ ವುಮನ್. ಸೊ ಸ್ವಲ್ಪ ಅಮೌಂಟ್ ಆಫ್ ಫ್ಯಾಟ್ ಈಸ್ ಕ್ವೈಟ್ ನಾರ್ಮಲ್, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ನೀವು ಫ್ಯಾಟ್ ಲಾಸ್ ಆಗಲಿ ವೇಟ್ ಲಾಸ್ ಆಗಲಿ ಮಾಡ್ಕೊಳ್ಳೋದಿತ್ತು ಅಂದರೆ ಸ್ಲೋ ಆಗಿ ತೆಗೆದುಕೊಂಡು ಹೋಗಬೇಕು ಆ್ಯಂಡ್ ಸ್ಟಡಿಯಾಗಿ ಮಾಡ್ತಾ ಇರಬೇಕು. ಯಾವುದೇ ಒಂದು ಕೈಂಡ್ ಆಫ್ ಕ್ರ್ಯಾಶ್ ಡಯಟಿಂಗ್ ಆಗಲಿ ಎಕ್ಸೆಟ್ರಾ ಮಾಡ್ತಾ ಇರಬಾರ್ದು. ಯಾಕಂದರೆ ನಿಮ್ಮ ಹೆಲ್ತು ನಿಮ್ಮ ಮಗುವಿನ ಹೆಲ್ತ್ ಎರಡೂ ಇಂಪಾರ್ಟೆಂಟ್ ಇರುತ್ತೆ. ಸೊ ಆದ್ದರಿಂದ ನೀವು ಈಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್, ಬಟ್ ಮಾಡ್ರೇಷನಲ್ಲಿ ಮಿತವಾಗಿ ತಿನ್ನಬೇಕು, ಪೋರ್ಷನ್ ಕಂಟ್ರೋಲ್ ಮಾಡ್ತಾ ಇರಬೇಕು. ಆದಷ್ಟು ಈ ಥರ ಸಾಲ್ಟ್ ಶುಗರ್ಸ್ ಎಕ್ಸೆಟ್ರಾ ಅವಾಯ್ಡ್ ಮಾಡಬೇಕು. ಆ್ಯಂಡ್ ಒನ್ಸ್ ಇನ್ ಅ ವೈಲ್ ನಿಮ್ಗೆ ಏನು ತಿನ್ಬೇಕನ್ಸುತ್ತೆ ಡೆಫಿನೆಟ್ಲಿ ನೀವು ಅದನ್ನು ಸಹ ತಿನ್ನಬೇಕು, ಬಟ್ ಎಕ್ಸ್ಟ್ರಾ ತಿನ್ನಲಿಕ್ಕೆ ಹೋಗಬಾರ್ದು. ಇವೆಲ್ಲ ನಿಮ್ಮ ಬಾಡಿಯಲ್ಲಿ ಡೆಪಾಸಿಟ್ ಆಗ್ತಾ ಇರುತ್ತೆ ಇನ್ ದ ಫಾರ್ಮ್ ಆಫ್ ಫ್ಯಾಟ್ ಆ್ಯಂಡ್ ಅದು ಇನ್ಕ್ಲೂಡಿಂಗ್ ದ ಬೆಲ್ಲಿ ಫ್ಯಾಟ್ ಆಲ್ಸೋ. ಎಕ್ಸಸೈಸ್ ಅನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ, ಸ್ಲೋ ಆ್ಯಂಡ್ ಸ್ಟಡಿಲಿ ಅದನ್ನು ತೆಗೆದುಕೊಂಡು ಹೋಗಿ. ಇವೆಲ್ಲ ಫಾಲೋ ಮಾಡೋದ್ರಿಂದ ಈ ಅಬ್ಡಾಮಿನಲ್ ಫ್ಯಾಟ್ ಸಹ ಕಡಿಮೆ ಆಗ್ತಾ ಇರುತ್ತೆ. ಸೊ ಇವು ಕೆಲವೊಂದು ಟಿಪ್ಸ್ ಟು ರೆಡ್ಯೂಸ್ ದ ಪೋಸ್ಟ್ ಪಾರ್ಟಮ್ ಬೆಲ್ಲಿ. Thank you so much for watching the video. Please like, share and subscribe the channel. Thank you.